ಜೈ ಹಿಂದ್. ನೋಡ್ರಿ, ಆಲ್ರೆಡಿ ನಾವ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡಿದೀವಿ. ನಾಮಪದ ಅಂತಂದ್ ಹೇಳ್ತೀವಿ ಕನ್ನಡ. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಅದ್ರ ಕಂಟಿನ್ಯೂಷನ್ ಪಾರ್ಟ್. ಸೊ ಪ್ರನೌನ್ ಅಂದ್ರೆ ಏನು, ಸೊ ಅದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಲವೊಂದು ಬೇಸಿಕ್ ಥಿಂಗ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಆಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಮುಂದೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ಗೆ ಹೋಗ್ತಾ ಹೋಗೋಣ. ಸೊ ಇಲ್ಲಿ ನೋಡ್ರಿ, ಪ್ರನೌನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಪ್ರನೌನ್ ಅಂದ್ರೆ ಏನು? ಸೊ ಏನಕ್ಕೆ ಕರೀತಾರ, ಸೊ ಅದನ್ನ ಏನಕ್ಕೆ ಯೂಸ್ ಮಾಡ್ತಾರ ಅನ್ನೋದು ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗತ್ತಲ್ಲ. ಸೊ ಪ್ರನೌನ್ ಅಂತಂದ್ ಹೇಳಿದ್ರೆ ಇವಾಗ ನೌನ್ ಏನ್ ನಾವು ಯೂಸ್ ಮಾಡ್ತೀವಲ್ಲ, ನಾಮಪದ ನೌನ್ ಏನ್ ಯೂಸ್ ಮಾಡ್ತೀವಲ್ಲ, ಸೊ ಇದ್ರ ಬದಲಾಗಿ ನಾವೇನಾದ್ರೂ ಒಂದು ವರ್ಡ್ ಅನ್ನ ಯೂಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ಪ್ರನೌನ್ ಅಂತಂದ್ ಹೇಳಿ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. ಸೊ ನೌನ್ ಜಾಗದಲ್ಲಿ ಅಂದ್ರೆ ನಾಮಪದದ ಜಾಗದಲ್ಲಿ ಅದ್ರ ಬದಲಾಗಿ ನಾವೇನಾದ್ರೂ ಒಂದು ವರ್ಡ್ ಅನ್ನ ಯೂಸ್ ಮಾಡಿದ್ವಿ ಅಂತಂತ ಹೇಳಿದ್ರೆ ಅದನ್ನ ಪ್ರೊನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ತೀನಿ ನೋಡ್ರಿ. ಸೊ ಎಕ್ಸಾಂಪಲ್ ತಗೊಳ್ಳೋಣ. ರಾಜಾರಾಮ್ ಮೋಹನ್ ರಾಯರು 1828ರಲ್ಲಿ ಸತಿ ಪದ್ಧತಿಯನ್ನ ವಿಲಿಯಂ ಬೆಂಟಿಂಗ್ ಜೊತೆಗೆ ಸೇರಿ ರದ್ದುಗೊಳಿಸಿದರು. ರಾಜಾರಾಮ್ ಮೋಹನ್ ರಾಯರು ಇಂಗ್ಲೆಂಡಿಗೆ ಹೋಗಿದ್ದರು. ರಾಜಾರಾಮ್ ಮೋಹನ್ ರಾಯರು ಅಕ್ಬರನಿಗೆ ಸಹಾಯ ಮಾಡಿದರು. ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದರು. ನೋಡ್ರಿ, ಎಲ್ಲಾ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್ ಅಂತಂದ್ ಹೇಳಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದೀವಿ. ಸೊ ಇದ್ರ ಬದಲಾಗಿ ಇದಕ್ಕೆ ಏನಂತ ಕರೀತಾರೆ? ರಾಜಾರಾಮ್ ಮೋಹನ್ ರಾಯ್ ಅನ್ನೋದೇನಿದು, ಇದು ನೌನು, ನಾಮಪದ. ಸೊ ಇದ್ರ ಬದಲಾಗಿ ನಾನು ಏನ್ ಮಾಡ್ತೀನಪ್ಪಾ ಅಂತಂದ್ ಹೇಳಿದ್ರೆ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತೀನಿ. ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ರಾಜಾರಾಮ್ ಮೋಹನ್ ರಾಯರು 1828ರಲ್ಲಿ ಸತಿ ಪದ್ಧತಿಯನ್ನ ರದ್ದುಗೊಳಿಸಿದರು. ಅವರು ಇಂಗ್ಲೆಂಡಿಗೆ ಹೋದರು. ಅವರು ಅಥವಾ ಅವನು, ನೀವ್ ಯಾವ್ದಾದ್ರು ಯೂಸ್ ಮಾಡ್ಬೋದು. ಸೊ ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತಂದ್ ಹೇಳಿದ್ರೆ ನೀವು ಅವರು ಅಂತಂದ್ ಯೂಸ್ ಮಾಡ್ತೀರಿ. ಇಲ್ಲ ಅಂತಂದ್ ಹೇಳಿದ್ರೆ ಪ್ಲೇಸ್ ಅಲ್ಲಿ, ಅವ್ರ ನೇಮ್ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅವನು ಅಂತಂದ್ ಯೂಸ್ ಮಾಡ್ತೀರಿ. ಸೊ ಇಲ್ಲಿ ನಾವು ಇದನ್ನ ದೇ ಅಂತ ಕರಿತೀವಿ, ಅಥವಾ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಿ ಅಂತ ಯೂಸ್ ಮಾಡ್ತೀವಿ. ನೋಡ್ರಿ, ರಾಜಾರಾಮ್ ಮೋಹನ್ ರಾಯ್ ಬದಲಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾಮಪದದ ಬದಲಾಗಿ, ನೌನ್ ಬದಲಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಹಿ ಅಂತಂದ್ ಯೂಸ್ ಮಾಡ್ತೀವಿ. ಸೊ ಇದನ್ನ ನಾವೇನಂತಪ್ಪ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ಪ್ರೊನೌನ್ ಅಂತ ಕರಿತೀವಿ. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಬೇಸಿಕ್ ಸಾಕು. ಅದಾದ ನಂತರ ಪ್ರೊನೌನ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 8 ಟೈಪ್ಸ್ ಬರ್ತಾವ. ಅದನ್ನ ಆಮೇಲೆ ಡಿಸ್ಕಷನ್ ಮಾಡೋಣ. ಸೊ ಇವಾಗ ನಾನೇನ್ ಮಾಡ್ತೀನಪ್ಪಾ ಅಂತಂದ್ ಹೇಳಿದ್ರೆ ಪರ್ಸನಲ್ ಪ್ರೊನೌನ್ಸ್ ಅನ್ನ ಮಾತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ಹೇಳ್ತೀನಿ ನಾನು ನಿಮ್ಗೆ. ಸೊ ಪರ್ಸನಲ್ ಪ್ರೊನೌನ್ ಅವು ಏನೇನು, ಸೊ ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದನ್ನ ಸಿಂಪಲ್ ಆಗಿ ನೋಡ್ಕೊಳ್ಳೋಣ. ಸೊ ನೋಡ್ರಿ, ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ಪರ್ಸನ್ ಅಂತಂದ್ ಹೇಳಿ ಬರುತ್ತಾ, ಅದಾದ ನಂತರ ಸೆಕೆಂಡ್ ಪರ್ಸನ್ ಅಂತಂದ್ ಹೇಳಿ ಬರುತ್ತಾ, ಆಮೇಲೆ ಥರ್ಡ್ ಪರ್ಸನ್ ಅಂತಂದ್ ಹೇಳಿ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಅದಾದ ನಂತರ ಥರ್ಡ್ ಪರ್ಸನ್ ಅಂತಂದ್ ಹೇಳಿ. ಸೊ ನಾನ್ ನನ್ ಬಗ್ಗೆ ಮಾತಾಡ್ತಾ ಇದ್ರೆ, ಇವಾಗ ನೋಡ್ರಿ, ನನ್ ಬಗ್ಗೆ ನಾನು ಅಂತಂದ್ ಹೇಳಿ ಮಾತಾಡ್ತಾ ಇದ್ರೆ ಅವಾಗೇನಪ್ಪಾ ಅಂತಂದ್ ಹೇಳಿದ್ರೆ ಅದನ್ನ ನಾವು ಫಸ್ಟ್ ಪರ್ಸನ್ ಅಂತ ಹೇಳ್ತಾ ಇದೀವಿ. ಇವಾಗ ನೋಡ್ರಿ, ನನ್ ಬಗ್ಗೆ ಎಲ್ಲಾದ್ರೂ ನಾನು ಮಾತಾಡ್ತಿದ್ದೀನಿ ಅಂತಂದ್ ಹೇಳಿದ್ರೆ ಐ, ಮೀ, ಮೈ, ಮೈನ್ ಅಂತಂದ್ ಹೇಳ್ಬಿಟ್ಟು, ಮೈ ಸೆಲ್ಫ್ ಅಂತಂದ್ ಹೇಳ್ಬಿಟ್ಟು ಅದು ನನ್ ಬಗ್ಗೆ. ಸೊ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ಫಸ್ಟ್ ಪರ್ಸನ್ ಅಂತ ಕರಿತೀವಿ. ಸೊ ಅದಾದ ನಂತರ ನಿಮ್ ಬಗ್ಗೆ ಎಲ್ಲಾದ್ರೂ ನಾನು ಮಾತಾಡ್ತಾ ಇದ್ರೆ, ಇವಾಗ ನಿಮ್ ಬಗ್ಗೆ ಯು, ಸೊ ಯುವರ್ ಸೆಲ್ಫ್ ಅಥವಾ ಯುವರ್ಸ್ ನೇಮ್, ಈ ತರ ಮಾತಾಡ್ತೀವಲ್ಲ. ಸೊ ನಾವು ನಿಮ್ ಬಗ್ಗೆ ಮಾತಾಡ್ತಾ ಇದ್ದೆ ಅಂತಂದ್ ಹೇಳಿದ್ರೆ ಅದನ್ನ ನಾವು ಏನ್ ಕೇಳ್ತೀವಪ್ಪ ಅಂತಂದ್ ಹೇಳಿದ್ರೆ ಸೆಕೆಂಡ್ ಪರ್ಸನ್ ಅಂತಂದ್ ಕರಿತೀವಿ. ಸೇಮ್ ಅದೇ ತರ ನಾವು ಬೇರೆಯವರ ಬಗ್ಗೆ ಮಾತಾಡ್ತಾ ಇದ್ರೆ, ಬೇರೆಯವರ ಬಗ್ಗೆ, ಸೊ ಇನ್ನೊಬ್ಬರ ಬಗ್ಗೆ, ಇಲ್ಲಿ ನನ್ ಬಗ್ಗೆ ಮಾತಾಡ್ತಾ ಇದ್ರೆ ಫಸ್ಟ್ ಪರ್ಸನ್, ನಿಮ್ ಬಗ್ಗೆ ಮಾತಾಡ್ತಾ ಇದ್ರೆ ಸೆಕೆಂಡ್ ಪರ್ಸನ್. ಅದೇ ಬೇರೆಯವ್ರ ಬಗ್ಗೆ, ಇನ್ನೊಬ್ಬರ ಬಗ್ಗೆ, ಸೊ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇಲ್ಲ ಅಂತಂದ್ ಹೇಳಿದ್ರೆ ನಾವು ಥರ್ಡ್ ಪರ್ಸನ್ ಅಂತಂದ್ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ನೀನು ಜಗಳ ಮಾಡಕತ್ತೀವಿ, ಮೂರನೇದವ್ ಬರೋಂಗಿಲ್ಲ ಇಲ್ಲಿ ಅಂತಂದ್ ಹೇಳ್ತೀವಲ್ಲ. ಸೊ ಅಂದ್ರೆ ಬೇರೆಯವ್ರ ಬಗ್ಗೆ ನಾವೆಲ್ಲಾದ್ರೂ ಮಾತಾಡ್ತಾ ಇದ್ರೆ ಅದನ್ನ ನಾವೇನಪ್ಪ ಕರಿತೀವಿ ಅಂದ್ರೆ ಥರ್ಡ್ ಪರ್ಸನ್ ಅಂತ ಕರಿತೀವಿ. ನೋಡ್ರಿ, ನನ್ ಬಗ್ಗೆ ನಾನು, ಸೊ ಮೀ, ಮೈ, ಮೈನ್, ಮೈ ಸೆಲ್ಫ್, ಸೊ ಅಂತಂದು ಯೂಸ್ ಮಾಡ್ತೀವಿ ನನ್ ಬಗ್ಗೆ ಎಲ್ಲಾದ್ರೂ ಮಾತಾಡ್ತಾ ಇದ್ರೆ. ಸೊ ನಿಮ್ ಬಗ್ಗೆ ಮಾತಾಡ್ತಾ ಇದ್ರೆ ನಾನು ಯು, ಯುವರ್ಸ್, ಯುವರ್ ಸೆಲ್ಫ್ ಅಂತಂದ್ ಹೇಳಿ ಮಾತಾಡ್ತೀವಿ. ಅದೇ ಥರ್ಡ್ ಪರ್ಸನ್ ಬಗ್ಗೆ ಅಂತಂದ್ ಹೇಳಿದ್ರೆ ಅವನು, ಹಿ, ಅವಳು, ಶಿ ಅಂತಂದ್ ಹೇಳ್ತೀವಿ. ಹಿಮ್, ಅವನಿಗೆ. ಹರ್ ಅಂತಂದ್ ಹೇಳಿದ್ರೆ ಅವಳಿಗೆ. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಯೂಸ್ ಮಾಡ್ಕೊಂತ ಹೋಗ್ತೀವಿ. ಹಿಮ್ ಸೆಲ್ಫ್, ಹರ್ ಸೆಲ್ಫ್. ಸೊ ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ನೋಡ್ತಾ ಹೋಗೋಣ. ಪ್ರತಿಯೊಂದು ಥಿಂಗ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡೋಣ. ನೋಡ್ರಿ, ಇಟ್ ಅಂತಂದ್ ಬರುತ್ತೆ, ಇಟ್ಸ್ ಅಂತಂದ್ ಹೇಳಿ ಬರುತ್ತೆ. ಅದು ಅದ್ರ ಬಗ್ಗೆ ಅಂತಂದ್ ಹೇಳ್ತೀವಲ್ಲ, ಅದು ಅದ್ರ ಬಗ್ಗೆ, ಇಟ್ ಸೆಲ್ಫ್ ಅದ್ರಗೋಸ್ಕರ ಅಷ್ಟೇ ಅಂತಂದ್ ಹೇಳ್ತೀವಿ. ಸೊ ಇನ್ನು ಡೀಪ್ ಆಗಿ ಏನಪ್ಪಾ ಅಂತಂದ್ ಹೇಳಿ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಸೊ ಪ್ರೊನೌನ್ ಅಂತ ಬಂದಾಗ ಈ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಸಬ್ಜೆಕ್ಟು ಆಗಿರ್ಬೋದು ಅಥವಾ ಆಬ್ಜೆಕ್ಟು ಆಗಿರ್ಬೋದು. ಸೊ ಮುಂದೆ ನಾವು ಸೆಂಟೆನ್ಸ್ ಫಾರ್ಮೇಶನ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೊನೌನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅದು ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಆಬ್ಜೆಕ್ಟ್ ಆಗಿರ್ಬೋದು. ಸೊ ಇವಾಗ ಸಬ್ಜೆಕ್ಟ್ ಆಬ್ಜೆಕ್ಟ್ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ. ಸೊ ನಿಮ್ಗೆ ಯಾರಿಗ್ ಗೊತ್ತಿಲ್ಲ ಅದನ್ನ ಹೋಗಿ ನೀವು ನೋಡ್ಕೊಂಡ್ ಬರ್ಬೇಕು ಆ ವಿಡಿಯೋನ, ಇಲ್ಲ ಅಂತಂದ್ ಹೇಳಿದ್ರೆ ಅರ್ಥ ಆಗಲ್ಲ.
ಸಬ್ಜೆಕ್ಟ್ ಅಂತಂದ್ ಹೇಳಿದ್ರೆ ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ. ಐ ಅಂತಂದ್ ಹೇಳಿದ್ರೆ ನನ್ ಬಗ್ಗೆ ಮಾತಾಡ್ತಿದ್ದೀನಲ್ಲ, ಸೊ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಿದೀನಿ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಸಬ್ಜೆಕ್ಟ್ ಆಗತ್ತೆ. ಅದಾದ ನಂತರ ಅದ್ ನಾನ್ ಮಾತಾಡುವಾಗ ಅದ್ರಲ್ಲಿ ಇನ್ನೊಂದೇನಾದ್ರೂ ಪ್ರೊನೌನ್ ಬಂತಂತಂದ್ ಹೇಳಿದ್ರೆ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಅದು ಆಬ್ಜೆಕ್ಟ್ ಪ್ರೊನೌನ್ ಆಗುತ್ತೆ. ಸೊ ನಾನು ಡಿಸ್ಕಷನ್ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಇದಕ್ ಡಿಫ್ರೆನ್ಸ್ ನೋಡೋಣ, ಯಾವ ತರ ಅರ್ಥ ಮಾಡ್ಕೊಳ್ಳೋಣ ಅಂತಂತ ಹೇಳಿದ್ರೆ, ಇಲ್ಲಿ ನೋಡ್ರಿ ಎಕ್ಸಾಂಪಲ್ ತಗೊಳ್ಳೋಣ. ಐ ಆಮೇಲೆ ಮೀ ಅಂತಂದೈತೆ. ಸೊ ಐ ಅನ್ನ ನಾವು ಒಂದ್ ಸೆಂಟೆನ್ಸ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತೀವಿ, ಮೀ ಅನ್ನ ಹೆಂಗ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿ ಇವಾಗ ನೋಡೋಣ. ಸೊ ಇಲ್ಲಿ ನೋಡ್ರಿ ಒಂದ್ ಸೆಂಟೆನ್ಸ್ ತಗೊಳ್ಳೋಣ. ಐ ಆಮ್ ಗೋಯಿಂಗ್ ಟು ಹೋಮ್ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ತುಂಬಾ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಹೋಮ್. ಸೊ ಇಲ್ಲೇನು, ನಾನು ಮನೆಗೆ ಹೋಗುತ್ತಿದ್ದೇನೆ. ಸೊ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸೊ ನನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನಾನು ಮನೆಗೆ ಹೋಗ್ತಾ ಇದ್ದೀನಿ, ನನ್ ಬಗ್ಗೆ ಮಾತಾಡ್ತಿದೀವಿ. ಅವಾಗ ಈ ಐ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಸಬ್ಜೆಕ್ಟ್ ಆಗತ್ತ. ಐ ಏನಾಗತ್ತ ಇವಾಗ, ಸಬ್ಜೆಕ್ಟ್ ಆಗತ್ತ. ಅದೇ ಇವಾಗ ಇದನ್ನ ಐ ಬದ್ಲಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮೀ ಅಂತ ತಗೊಳ್ರಿ. ಮೀ ಐ ಆಮ್ ಗೋಯಿಂಗ್ ಟು ಹೋಮ್, ಇದು ಸೆಂಟೆನ್ಸ್ ಆಗತ್ತಾ, ತಪ್ಪಾಗತ್ತ ಇದು. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ ಯೂಸ್ ಮಾಡಂಗಿಲ್ಲ. ಸೊ ಅಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಐಯೇ ಯೂಸ್ ಮಾಡ್ಬೇಕು. ಸೊ ಐ ಆಮ್ ಗೋಯಿಂಗ್ ಟು ಹೋಮ್ ಅಂತಂತ ಹೇಳಿದ್ರೆ ಇಲ್ಲೇನ್ ನಡೀತಾ ಇದೆ, ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಸೊ ಐ ಬಗ್ಗೆ ಮಾತಾಡ್ತಾ ಇದೀವಿ. ಐ ಏನಪ್ಪಾ ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಈ ಸೆಂಟೆನ್ಸ್ ಒಳಗಡೆ ಅದು ಸಬ್ಜೆಕ್ಟ್ ಆಗಿರುತ್ತೆ. ಸೊ ಎಲ್ರಿಗೂ ಕ್ಲಿಯರ್ ಆಯ್ತಾ? ಇಲ್ಲಿ ನಾವೇನಪ್ಪಾ ಅಂತಂದ್ ಹೇಳಿದ್ರೆ ಮೀ ಅಂತಂದ್ ಯೂಸ್ ಮಾಡಂಗಿಲ್ಲ. ಸಿಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಐ ಅಂತಂದ್ ಹೇಳಿದ್ರೆ ಅದು ಸಬ್ಜೆಕ್ಟ್ ಆಗಿ ವರ್ಕ್ ಆಗತ್ತೆ. ಅದಾದ ನಂತರ ಮೀ ಅಂತಂದ್ ಹೇಳಿದ್ರೆ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಆಬ್ಜೆಕ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಅದನ್ನ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ ಹೇಳಿದ್ರೆ ಪರ್ಸನಲ್ ಪ್ರೊನೌನ್ಸ್ ಗಳಲ್ಲಿ ಸಿಂಪಲ್ ಇದಾವ, ನಾವು ಡೇ ಟು ಡೇ ಲೈಫ್ ಅಲ್ಲಿ ಎಲ್ರು ಯೂಸ್ ಮಾಡ್ತೀವಿ. ಎಲ್ಲೇ ನೀವೇನಪ್ಪಾ ಅಂತಂದ್ ಹೇಳಿದ್ರೆ 8th 9th 10th ಅಲ್ಲಿ ಕಲ್ತ್ರು ಕೂಡ ಇವುಗಳನ್ನ ಯೂಸ್ ಮಾಡಿರ್ತೀರಿ. ಒಂದೊಂದಾಗಿ ಹೇಳ್ಕೊಂತ ಹೋಗೋಣ. ನೋಡ್ರಿ, ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂತಂದ್ ಬರ್ತಾವ. ಸಿಂಗ್ಯುಲರ್ ಅಂತಂದ್ ಹೇಳಿದ್ರೆ ಕನ್ನಡದಲ್ಲಿ ಏಕವಚನ ಅಂತಂದ್ ಹೇಳ್ತೀವಿ. ಪ್ಲೂರಲ್ ಅಪ್ಪ ಅಂತಂದ್ ಹೇಳಿದ್ರೆ ಬಹುವಚನ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಇದ್ರಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಇಲ್ಲಿ ನೋಡ್, ಸೊ ಐ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ಪರ್ಸನ್ ಯೂಸ್ ಮಾಡ್ತೀವಿ, ಅಂದ್ರೆ ನನಗೋಸ್ಕರ ಅಂತಂದ್ ಹೇಳ್ತೀವಿ. ಅದೇ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಅದನ್ನ ಪ್ಲೂರಲ್ ಆಗಿ ಯೂಸ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ ನಾನು ಉಯ್ ಅಂತಂದ್ ಹೇಳ್ತೀನಿ. ಸೊ ಐದ ಏನಪ್ಪ ಏನಂತಂದ್ ಹೇಳಿದ್ರೆ ಏಕವಚನ ಆಯ್ತು, ಸಿಂಗ್ಯುಲರ್ ಆಯ್ತು. ಪ್ಲೂರಲ್ ಅಂತಂದ್ ಹೇಳಿದ್ರೆ ಉಯ್ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ರಿ, ಮೀ ಅಂತಂದ್ ಹೇಳಿದ್ರೆ ಆಬ್ಜೆಕ್ಟ್ ಅದು. ಮೀ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಆಬ್ಜೆಕ್ಟ್, ಸಿಂಗ್ಯುಲರ್, ನನ್ ಬಗ್ಗೆನೇ ಹೇಳ್ಕೊಂತ ಇದೀನಿ, ಫಸ್ಟ್ ಪರ್ಸನ್ ಬಗ್ಗೆ. ಸೊ ಅದೇ ಫಸ್ಟ್ ಪರ್ಸನ್ ಪ್ಲೂರಲ್ ಯೂಸ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಅಸ್, ನಮಗೆ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ಯು ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಸೇಮೇ ಇರುತ್ತೆ. ಸೊ ಯು ಸಿಂಗ್ಯುಲರ್ ಆಯ್ತು ಅಂತಂದ್ ಹೇಳಿದ್ರೆ ಪ್ಲೂರಲ್ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಯು ಅಂತಾನೆ ಯೂಸ್ ಮಾಡ್ತೀವಿ. ಅದಾದ ನಂತರ ಥರ್ಡ್ ಪರ್ಸನ್ ಅಲ್ಲಿ ನೋಡ್ರಿ, ಹಿ ಅಂತಂದ್ ಹೇಳಿದ್ರೆ ಹಿ. ಸೊ ಅದನ್ನ ಹೆಂಗ್ ಯೂಸ್ ಮಾಡ್ತೀವಿ, ಶಿ ಅನ್ನೋದನ್ನ ಹೆಂಗ್ ಯೂಸ್ ಮಾಡ್ತೀವಿ, ಇಟ್. ಹಿ ಅಂತಂದ್ ಹೇಳಿದ್ರೆ ಅವನು, ಶಿ ಅಂತಂದ್ ಹೇಳಿದ್ರೆ ಅವಳು, ಇಟ್ ಅಂತಂದ್ ಹೇಳಿದ್ರೆ ಅದು. ಸೊ ನಾವು ಪ್ಲೂರಲ್ ಅಲ್ಲಿ ಯೂಸ್ ಮಾಡಿ ಏನ್ ಮಾಡ್ತೀವಪ್ಪ ಅಂತಂದ್ ಹೇಳಿದ್ರೆ ದೇ ಅಂತಂದ್ ಯೂಸ್ ಮಾಡ್ತೀವಿ. ದೇ ಅಂತಂದ್ ಹೇಳಿದ್ರೆ ಅವರು. ಸಿಂಗ್ಯುಲರ್ ಅಲ್ಲಿ ಅವನು ಅವಳು ಅಂತಂದ್ ಹೇಳ್ತೀವಿ. ಅದೇ ಪ್ಲೂರಲ್ ಅಂತ ಬಂದಾಗ, ಬಹುವಚನ ಅಂತ ಬಂದಾಗ ಅವರು. ಸೇಮ್ ಅದೇ ತರ ಆಬ್ಜೆಕ್ಟ್ ಅಲ್ಲಿ ನಾವು ಯೂಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಹಿಮ್, ಹರ್, ಅಂದ್ರೆ ಹಿಮ್ ಅಂದ್ರೆ ಅವನಿಗೆ, ಸೊ ಹರ್ ಅಂತಂದ್ ಹೇಳಿದ್ರೆ ಅವಳಿಗೆ, ಇಟ್ ಅಂತಂದ್ ಹೇಳಿದ್ರೆ ಅದು. ಸೊ ಅಂತಂದ್ ಹೇಳಿದ್ರೆ ಅದನ್ನ ನಾವು ಪ್ಲೂರಲ್ ಆಗಿ ಯೂಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ದೆಮ್ ಅಂತಂದ್ ಹೇಳ್ತೀವಿ. ದೆಮ್ ಅಂತಂದ್ ಹೇಳಿದ್ರೆ ಅವರಿಗೆ. ನೋಡ್ರಿ, ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ದೇ ಅಂತಂದ್ ಹೇಳಿದ್ರೆ ಅವರು. ಸೊ ಹಿ ಅಂತಂದ್ ಹೇಳಿದ್ರೆ ಅವನು, ಶಿ ಅವಳು, ಇಟ್ ಅಂದ್ರೆ ಅದು. ಹಿಮ್ ಅಂದ್ರೆ ಅವನಿಗೆ, ಹರ್ ಅಂತಂದ್ ಹೇಳಿದ್ರೆ ಅವಳಿಗೆ, ಇಟ್ ಅಂತಂದ್ ಹೇಳಿದ್ರೆ ಅದು. ಸೊ ಪ್ರತಿಯೊಂದನು ಏನಪ್ಪಾ ಅಂತಂದ್ ಹೇಳಿದ್ರೆ ಸೈಡ್ ಒಂದ್ ಕಡೆ ಬರ್ದಿಟ್ಕೊಳ್ರಿ. ಸೊ ಅದಾದ ನಂತರ ಉಳಿದಿರೋದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರೊನೌನ್ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಅದಕ್ಕಂತ ಸಪರೇಟ್ ಆಗಿ ಚಾಪ್ಟರ್ ಮಾಡಿ ಹಾಕ್ತೀನಿ. ಸೆಂಟೆನ್ಸ್ ಗಳನ್ನ ಯಾವ ತರ ಯೂಸ್ ಮಾಡ್ಬೇಕು, ಎಕ್ಸಾಮ್ಸ್ ಗಳನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬೇಸಿಕ್ ನೋಡೋಣ. ಸೊ ಇಲ್ಲಿ ನೋಡ್ರಿ, ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ಸ್ ಅಂದ್ರೆ ಏನಂತಂದ್ ಹೇಳಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಾವು ನೋಡಿದೀವಿ ಆಗ್ಲೇ ನೌನ್ ಅಂತಂದ್ ಹೇಳ್ಬಿಟ್ಟು, ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನ್ ನೋಡಿದೀವಪ್ಪ ಅಂತಂದ್ ಹೇಳಿದ್ರೆ ಪ್ರೊನೌನ್ ಅಂತಂದ್ ಹೇಳ್ಬಿಟ್ಟು. ಸೊ ಈ ಎರಡ್ರ ಬಗ್ಗೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ನೌನ್ ಅಥವಾ ಪ್ರೊನೌನ್ ಬಗ್ಗೆ ಎಲ್ಲಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರೂ ಕೊಡ್ತಾ ಇದ್ರೆ, ಸೊ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೌನ್ ಅಥವಾ ಪ್ರೊನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರೂ ಕೊಡ್ತಾ ಇದ್ರೆ ಅಂತ ವರ್ಡ್ಸ್ ಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಎಕ್ಸಾಂಪಲ್ ನೋಡೋಣ. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಬಾಯ್. ಬಾಯ್ ಅನ್ನೋದೇನು, ಹುಡುಗ. ಸೊ ಬಾಯ್ ಅನ್ನ ನಾವು ಏನಂತ ಕರಿತೀವಿ ಗ್ರಾಮರ್ ಒಳಗಡೆ, ಸೊ ನೌನ್ ಅಂತಂದ್ ಕರಿತೀವಿ. ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತಂದ್ ಹೇಳ್ತೀವಿ. ಸೊ ಬಾಯ್ ಅನ್ನೋದೇನು ನೌನ್. ಇವಾಗ ಇನ್ನೊಂದ್ ಬರಿತೀನಿ, ಅದಕ್ಕೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಥಿಂಗ್ ಬರಿತೀನಿ, ಗುಡ್ ಬಾಯ್ ಅಂತಂದ್ ಹೇಳ್ತೀನಿ. ಸೊ ಗುಡ್ ಅನ್ನೋದೇನಿದು, ಸೊ ಬಾಯ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ.
ಆ ಹುಡುಗ ಅನ್ನೋನು ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಒಳ್ಳೆಯವನು, ಬಾಯ್ ಅನ್ನೋನೇನು ತುಂಬಾ ಗುಡ್ ಇದಾನ, ಗುಡ್ ಬಾಯ್ ಅಂತಂದ್ ಹೇಳುತ್ತೆ. ಇದೇನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನ್ ಕೊಡ್ತಾ ಐತಲ್ಲ ಗುಡ್ ಅಂತಂದ್ ಹೇಳಿ, ಈ ಗುಡ್ ಅನ್ನೋ ವರ್ಡ್ ಅನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಸ್ಮಾರ್ಟ್ ಗರ್ಲ್ ಅಂತಂದ್ ಹೇಳ್ತೀವಿ. ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಮಾರ್ಟ್ ಗರ್ಲ್ ಅಂತಂದ್ ಹೇಳ್ತೀವಿ. ಸೊ ಇದ್ರಲ್ಲಿ ನೌನ್ ಯಾವ್ದು, ಅಡ್ಜೆಕ್ಟಿವ್ ಯಾವ್ದು ಹೇಳ್ರಿ ನೋಡೋಣ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಗರ್ಲ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಇದು. ಸೊ ನಾಮಪದವಾಗಿ ಕಾರ್ಯನಿರ್ವಹಿಸ್ತಾ ಐತೆ. ಸೇಮ್ ಅದೇ ತರ ಗರ್ಲ್ ಬಗ್ಗೆ, ಹುಡುಗಿ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನ್ ಕೊಡ್ತಾ ಐತೆ, ಸ್ಮಾರ್ಟ್, ಆಕೆ ಸ್ಮಾರ್ಟ್ ಇದ್ದಾಳ. ಆ ಹುಡುಗಿ ಏನಂತಂದ್ ಹೇಳಿದ್ರೆ ತುಂಬಾ ಸ್ಮಾರ್ಟ್ ಇದ್ದಾಳ, ಅದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತಲ್ಲ, ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಇನ್ನೊಂದು ನೋಡೋಣ, ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಂಪಲ್ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಅಂತಂದ್ ಹೇಳಿ. ಏನಪ್ಪಾ ಅಂತಂದ್ ಹೇಳಿದ್ರೆ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್. ಇಲ್ಲಿ ಸ್ಟೂಡೆಂಟ್ ಅನ್ನೋದು ಏನೈತಲ್ಲ ಅಂದ್ರೆ ನಿಮ್ ಬಗ್ಗೆ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್. ಈ ಸ್ಟೂಡೆಂಟ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತಂದ್ ಹೇಳ್ತೀವಿ. ಸೊ ಈ ಸ್ಟೂಡೆಂಟ್ ಯಾರಿದಾನ, ತುಂಬಾ ಕಷ್ಟಪಟ್ಟು ಓದ್ತಿದಾನ, ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಅಂತಂದ್ ಹೇಳ್ತೀವಲ್ಲ, ಈ ಹಾರ್ಡ್ ವರ್ಕಿಂಗ್ ಅನ್ನೋದೇನಪ್ಪ ಗತ್ತಪ್ಪ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್ ಆಗುತ್ತೆ. ಇಲ್ಲಿ ನೋಡ್ರಿ ಹಾರ್ಡ್ ವರ್ಕಿಂಗ್ ಯಾರ ಬಗ್ಗೆ ಹೇಳ್ತಾ ಇದೆ, ಸ್ಟೂಡೆಂಟ್ ಬಗ್ಗೆ ಹೇಳ್ತಾ ಇದೆ. ಸೊ ಅದೇ ತರ ಗುಡ್ ಅನ್ನೋದೇನು ಬಾಯ್ ಬಗ್ಗೆ ಹೇಳ್ತಾ ಇದೆ, ಸ್ಮಾರ್ಟ್ ಅನ್ನೋದೇನು ಗರ್ಲ್ ಬಗ್ಗೆ ಹೇಳ್ತಾ ಇದೆ. ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನ್ ಕೊಡ್ತಿದಾವಲ್ಲ, ಸೊ ಇಂಥ ವರ್ಡ್ಸ್ ಗಳಿಗೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸಿಂಪಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಡ್ರಿ. ನೋಡ್ರಿ ನಾವೀಗ ಸ್ಟಡಿ ಮಾಡಕತ್ತೇವಪ್ಪ ಅಂತಂದ್ ಹೇಳಿದ್ರೆ ನಮ್ಗೆ ಜಾಸ್ತಿ ಕ್ವಶನ್ಸ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್, ಅದಾದ ನಂತರ ಇನ್ನೊಂದ್ ಏನ್ ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಅಡ್ವರ್ಬ್ ಅಂತಂದ್ ಹೇಳಿ ಬರುತ್ತೆ. ಸೊ ಈ ಎರಡು ಕಾನ್ಸೆಪ್ಟ್ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ 50% ಕ್ವಶನ್ಸ್ ಗಳು ಬರ್ತಾವ. ಅವುಗಳನ್ನ ನಾವ್ ಏನಂದ್ರೆ ಡೇ ಬೈ ಡೇ ಏನಂತಂದ್ ಹೇಳಿದ್ರೆ ಕಲಿತಾ ಹೋಗೋಣ. ಸೊ ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ 60 to 70 ವಿಡಿಯೋಸ್ ಗಳಾಗ್ಬಹುದು. ಸೊ ನಾನು ಎಲ್ಲಾನು ಕವರ್ ಮಾಡೋಕ್ ಟ್ರೈ ಮಾಡ್ತೀನಿ. ಸೊ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಟ್ಸ್ ಮಾಡ್ಕೊಂಡು ನೀವು ಕಲಿಬೇಕು. ಸೊ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ನೌನ್ ಆಮೇಲೆ ಅಡ್ಜೆಕ್ಟಿವ್ಸ್ ಗಳನ್ನ ಹೆಂಗ್ ಐಡೆಂಟಿಫೈ ಮಾಡಬೇಕು. ಇವಾಗ ಕೆಳಗಡೆ ನೋಡಿರ್ಬೋದು ಹಾನೆಸ್ಟ್, ಹಾನೆಸ್ಟಿ ಅಂತಂದೈತೆ, ಬ್ಯೂಟಿ, ಬ್ಯೂಟಿಫುಲ್ ಅಂತಂದೈತೆ. ಸೊ ಏನ್ ಡಿಫ್ರೆನ್ಸ್ ಇದು, ಸೊ ಅದ್ರ ಬಗ್ಗೆ ನಾವು ನೋಡ್ಕೊಳ್ಳೋಣ. ಸೊ ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತಂದ್ ಹೇಳಿದಾಗ ಟ್ಯಾಂಜಿಬಲ್ ನೌನ್ ಆಮೇಲೆ ಇನ್ಟ್ಯಾಂಜಿಬಲ್ ನೌನ್ ಅಂತ ನಾನು ಹೇಳಿದ್ದೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಟ್ಯಾಂಜಿಬಲ್ ನೌನ್ ಮತ್ತು ಇನ್ಟ್ಯಾಂಜಿಬಲ್ ನೌನ್. ಏನಿದು ಟ್ಯಾಂಜಿಬಲ್ ಅಂತಂದ್ ಹೇಳಿದ್ರೆ, ಟ್ಯಾಂಜಿಬಲ್ ನೌನ್ ಅಂತಂದ್ ಹೇಳಿದ್ರೆ ಸೊ ನಾವು ಮುಟ್ಬಹುದು, ಅದಾದ ನಂತರ ನೋಡಬಹುದು. ಸೊ ಅಂತ ನೌನ್ ಗಳನ್ನ ನಾವು ಟ್ಯಾಂಜಿಬಲ್ ಅಂತಂದ್ ಹೇಳ್ತೀವಿ. ಇವಾಗ ಪೆನ್ ಐತೆ, ಸೊ ಪೆನ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ನೋಡಬಹುದು, ಅದಾದ ನಂತರ ಮುಟ್ಟಬಹುದು, ಅದು ಟ್ಯಾಂಜಿಬಲ್. ಸೊ ಇವಾಗ ಪ್ಲೇಸ್ ಐತೆ, ಸೊ ಯಾವ್ದಾದ್ರು ಪ್ಲೇಸ್ ಗಳನ್ನ ತಗೊಳ್ರಿ. ಸೊ ಅದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ನಾನು ನೋಡಬಹುದು, ಅಲ್ಲಿ ಹೋಗಿ ಮುಟ್ಬಹುದು ನಾನು ಅದನ್ನ. ಸೊ ಅದು ಕೂಡ ಏನಂತಂದ್ ಹೇಳಿದ್ರೆ ಟ್ಯಾಂಜಿಬಲ್ ಅಂತಂದಾಗತ್ತ. ಬಟ್ ಅದ್ರ ಇನ್ಟ್ಯಾಂಜಿಬಲ್ ಅಂದ್ರೆ ಏನು, ಸೊ ಐಡಿಯಾಸ್ಗಳು. ಈಗ ಫಾರ್ ಹೇಳಿದ್ನಲ್ಲ ಐಡಿಯಾ, ಯಾವ್ದಾದ್ರು ಒಂದು ಐಡಿಯಾ ಇತ್ತು ಅಂತಂದ್ ಹೇಳಿದ್ರೆ ಅದು ನಮ್ಗೆ ಆಗತ್ತ. ಸೊ ಈಗ ಫಾರ್ ಎಕ್ಸಾಂಪಲ್ ಹಾನೆಸ್ಟಿ, ಐ ಆಮ್ ಹ್ಯಾಪಿ ಆಗಿದೆ, ಹ್ಯಾಪಿನೆಸ್ ಆಗಿದೆ ನಾನು. ಸೊ ಹ್ಯಾಪಿನೆಸ್ ಅಂತಂದ್ ಹೇಳಿ ಬರುತ್ತೆ. ಹ್ಯಾಪಿನೆಸ್ ಅನ್ನ ನೀವು ನೋಡಬಹುದು, ಮುಟ್ಟಕ್ಕಾಗತ್ತಾ, ಆಗಂಗಿಲ್ಲ. ಸೊ ಇವನ್ ಏನಂತಂದ್ ಹೇಳಿದ್ರೆ ಹ್ಯಾಪಿನೆಸ್ ನನ್ ಎಕ್ಸ್ಪ್ರೆಷನ್ ನೋಡಿ ನೀವು ಹೇಳ್ಬೋದು, ಬಟ್ ಆದ್ರೆ ಹ್ಯಾಪಿನೆಸ್ ಅನ್ನ ನೀವು ಮುಟ್ಟಕ್ಕಾಗಲ್ಲ, ಇವನ್ ನೋಡಕ್ಕೂ ಆಗಲ್ಲ. ನಾನ್ ಖುಷಿ ಆಗಿದ್ರೆ ನಗ್ತಾ ಇದ್ರೆ ಓಕೆ ನೀನ್ ಹ್ಯಾಪಿ ಆಗಿದ್ಯಾ ಅಂತ ಹೇಳ್ಬೋದು ಅಷ್ಟೇ. ಬಟ್ ಅದ್ರ ಇಂಟ್ಯಾಂಜಿಬಲ್ ನೌನ್ಸ್ ಗಳನ್ನ ನಾವು ಏನಪ್ಪಾ ಅಂತಂದ್ ಹೇಳಿದ್ರೆ ಮುಟ್ಟಕ್ಕೂ ಆಗಲ್ಲ, ನೋಡಕ್ ಆಗಲ್ಲ. ಸೊ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಬರೋದೇನಪ್ಪಾ ಅಂತಂದ್ ಹೇಳಿದ್ರೆ ನೌನು ಮತ್ತು ಅಡ್ಜೆಕ್ಟಿವ್ಸ್ ಅಲ್ಲಿ ಡಿಫ್ರೆನ್ಸ್ ಕಂಡುಹಿಡಿಯೋದು. ಇವುಗಳನ್ನ ಈಸಿಯಾಗಿ ಕಂಡುಹಿಡ್ಬಿಡ್ತೀವಿ ನಾವು, ಟ್ಯಾಂಜಿಬಲ್ ನೌನ್ಸ್ ಗಳನ್ನ ಈಸಿಯಾಗಿ ಕಂಡುಹಿಡ್ಬಿಡ್ತೀವಿ. ಬಟ್ ಅದ್ರ ಇಂಟ್ಯಾಂಜಿಬಲ್ ಅಂತ ಬಂದಾಗ ನಮ್ಗೆ ಏನಂತಂದ್ ಹೇಳಿದ್ರೆ ಪ್ರಾಬ್ಲಮ್ ಆಗತ್ತೆ. ಸೊ ಅವುಗಳನ್ನ ನಾವು ಹೆಂಗ್ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡೋದನ್ನ ನಾವು ಇವಾಗ ನೋಡೋಣ. ಎಸ್ ಇಲ್ಲಿ ನೋಡ್ರಿ ಇವೆರಡು ವರ್ಡ್ಗಳು ಹಾನೆಸ್ಟ್ ಆಮೇಲೆ ಹಾನೆಸ್ಟಿ. ಸೊ ಇದ್ರ ಕನ್ನಡದಾಗ ಮೀನಿಂಗ್ ಹೇಳ್ರಿ ಮೊದ್ಲು. ಹಾನೆಸ್ಟ್ ಅಂದ್ರೆ ಏನು, ತುಂಬಾ ಇಂಪಾರ್ಟೆಂಟ್. ಹಾನೆಸ್ಟ್ ಅಂದ್ರೆ ಏನು, ಪ್ರಾಮಾಣಿಕ. ಹಾನೆಸ್ಟ್ ಅಂತಂದ್ ಹೇಳಿದ್ರೆ ಕನ್ನಡದಲ್ಲಿ ನಾವೇನ್ ಹೇಳ್ತೀವಿ, ಪ್ರಾಮಾಣಿಕ ಅಂತ ಹೇಳ್ತೀವಿ. ಹಾನೆಸ್ಟಿ ಅಂತಂದ್ ಹೇಳಿದ್ರೆ ಏನಂತ ಹೇಳ್ತೀವಿ, ಪ್ರಾಮಾಣಿಕತೆ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಪ್ಪ ಅಂತಂದ್ ಹೇಳಿದ್ರೆ ಪ್ರಾಮಾಣಿಕತೆ. ಹಾನೆಸ್ಟ್ ಅಂತಂದ್ ಹೇಳಿದ್ರೆ ಪ್ರಾಮಾಣಿಕ, ಹಾನೆಸ್ಟಿ ಅಂತಂದ್ ಹೇಳಿದ್ರೆ ಪ್ರಾಮಾಣಿಕತೆ. ಸೊ ಇದ್ರಲ್ಲಿ ನಾವು ಕಂಡುಹಿಡಬೇಕಾಗಿರೋದು ನೌನ್ ಯಾವುದು, ಅಡ್ಜೆಕ್ಟಿವ್ಸ್ ಯಾವುದು. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಯಾವುದು, ಅಡ್ಜೆಕ್ಟಿವ್ ಯಾವ್ದು ಅಂತಂದ್ ಹೇಳಿ ನಾವು ಇವಾಗ ಕಂಡುಹಿಡಿಬೇಕು. ಎಸ್ ಯಾರಿಗಾದ್ರೂ ಆನ್ಸರ್ ಗೊತ್ತಾಯ್ತಾ ನೋಡ್ರಿ. ಸೊ ನೀವು ಎಲ್ರಿಗೂ ಗೊತ್ತಿರಬಹುದು. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಹಾನೆಸ್ಟ್ ಅನ್ನೋದೇನಾಗತ್ತೆ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್ ಆಗತ್ತ. ಅದಾದ ನಂತರ ಹಾನೆಸ್ಟಿ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಆಗತ್ತ. ಸೊ ಒಂಥರ ಏನಂತಂದ್ ಹೇಳಿದ್ರೆ ಇಂಟ್ಯಾಂಜಿಬಲ್ ನೌನ್ ಅಂತಂದ್ ಹೇಳ್ತೀವಿ. ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಹಾನೆಸ್ಟಿ ಅನ್ನೋದೇನಂದ್ರೆ ಮುಟ್ಟಕ್ಕೂ ಆಗಂಗಿಲ್ಲ, ಅದಾದ ನಂತರ ನೋಡಕ್ಕೂ ಆಗಂಗಿಲ್ಲ. ಸೊ ಅದನ್ನ ನಾವ್ ಹೇಳ್ತೀವಿ. ಅದಾದ ನಂತರ ಕೆಳಗಡೆ ನೋಡ್ರಿ ಸೇಮ್ ಅದೇ ತರ ಬ್ಯೂಟಿ ಅನ್ನೋದೇನು, ಬ್ಯೂಟಿ ಅಂತಂದ್ ಹೇಳಿದ್ರೆ ಸೌಂದರ್ಯ. ಬ್ಯೂಟಿ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಸೌಂದರ್ಯ. ಬ್ಯೂಟಿಫುಲ್ ಅಂತಂದ್ ಹೇಳಿದ್ರೆ ಸುಂದರ ಅಂತಂದ್ ಹೇಳ್ತೀವಿ. ಸೊ ಇದೇನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಬ್ಯೂಟಿ ಅನ್ನೋದು ನೌನ್ ಆಗತ್ತ, ಬ್ಯೂಟಿಫುಲ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ
ಅಡ್ಜೆಕ್ಟಿವ್ ಆಗತ್ತ. ಸೊ ಇವಾಗ ನೋಡ್ರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ ಇದನ್ನ ಹೆಂಗ್ ನಾವು ಕಂಡುಹಿಡಿಬೇಕಂತಂದ್ ಹೇಳಿದ್ರೆ, ನೌನ್ ಅಂತಂದ್ ಹೇಳಿದ್ರೆ ನಾವ್ ಏನ್ ಹೇಳ್ತೀವಿ, ನೌನ್ ಅನ್ನೋದು ಏನಿದು. ಸೊ ಅದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ನೌನ್ ಅಂತಂದ್ ಹೇಳಿದ್ರೆ ಹೆಸರು ಅಂತ ಹೇಳ್ಬೋದು. ಸೊ ಯಾವ್ದಾದ್ರು ಹೆಸರು ಅಂತಂದ್ ಹೇಳ್ಬೋದು. ನಾಮಪದಗಳು, ನಾಮ ಪದ ಅಂತ, ನಾಮ ಅಂತಂದ್ ಹೇಳಿದ್ರೆ ಹೆಸರು ಸಿಂಪಲ್ ಆಗಿ. ಸೊ ಅದಾದ ನಂತರ ನೆಕ್ಸ್ಟ್ ನಾವು ಅಡ್ಜೆಕ್ಟಿವ್ ಅಂತಂದ್ ಹೇಳಿದ್ರೆ ಏನಂತಂದ್ ಹೇಳ್ಬೋದು, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂತಂದ್ ಹೇಳ್ತೀವಿ. ಸೊ ಎಕ್ಸ್ಟ್ರಾ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ಫಾರ್ಮೇಶನ್. ಹಾನೆಸ್ಟ್ ಅನ್ನೋದೇನಿದು, ಹಾನೆಸ್ಟ್, ಅವ್ನ್ ಹಾನೆಸ್ಟ್ ಇದಾನಪ್ಪ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ. ಅವ್ನ್ ಹಾನೆಸ್ಟಿ ಇದಾನ ಅಂತಂದ್ ಹೇಳಕ್ಕಾಗತ್ತಾ, ಇಲ್ಲ. ಬಟ್ ಆದ್ರೆ ಅವ್ನು ಹಾನೆಸ್ಟ್ ಇದಾನ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ಅವ್ನ್ ಬ್ಯೂಟಿ, ಅವಳು ಬ್ಯೂಟಿ ಅಂತಂದ್ ಹೇಳಕ್ಕಾಗತ್ತಾ, ಇಲ್ಲ. ಅವಳು ಬ್ಯೂಟಿಫುಲ್ ಅಂತಂದ್ ಹೇಳ್ಬೋದು, ಅವಳು ಸುಂದರವಾಗಿದ್ದಾಳ. ಬ್ಯೂಟಿಫುಲ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಗತ್ತ. ಸೊ ಬ್ಯೂಟಿ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನಾಮಪದ ಆಗತ್ತ. ಸೊ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಪೊಸೆಷನ್ ಅಂತಂದ್ ಹೇಳಿ ಬರುತ್ತೆ. ಪೊಸೆಷನ್ ಅಂತಂದ್ ಹೇಳಿದ್ರೆ ಅಧಿಕಾರ ಅಂತಂದ್ ಹೇಳ್ತೀವಿ. ಸೊ ಪೊಸೆಷನ್ ಅಂತಂದ್ ಹೇಳಿದ್ರೆ ಅಧಿಕಾರ. ಈಗ ಫಾರ್ ಎಕ್ಸಾಂಪಲ್ ಪೆನ್ ಐತೆ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದೊಂದು ವಸ್ತು. ಈಗ ನಿಮ್ ಮುಂದೆ ನೀವು ಕೈಯಾಗಿ ಹಿಡ್ಕೊಂಡಿರಲ್ಲ, ಅದು ಪೆನ್. ಪೆನ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಅದು ವಸ್ತು. ಸೊ ಆ ವಸ್ತುಗೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಹೆಸರೈತೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪೆನ್ ಅಂತ ಕರಿತೀವಿ. ಸೊ ಇದು ನನ್ ಪೆನ್ ಅಂತಂದ್ ಹೇಳ್ತೀವಿ, ಇದು ಪೆನ್ ನಂದು ಅಂತಂದ್ ಹೇಳ್ತೀವಿ. ಇವಾಗ ನೀವು ಟಿ ಶರ್ಟ್ ಹಾಕೊಂಡಿದ್ದೀರಿ, ಈ ಟಿ ಶರ್ಟ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ನೌನ್ ಅದು. ಸೊ ಅದಕ್ಕೆ ಒಂದು ಹೆಸರೈತೆ, ಟಿ ಶರ್ಟ್ ಅಂತ ಹೇಳ್ತೀವಿ. ಇದು ನನ್ ಟಿ ಶರ್ಟ್ ಅಂತಂದ್ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ದೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಊರು ಬೆಂಗಳೂರು ಅಂತಂದ್ ಹೇಳ್ತೀವಿ. ಸೊ ಈ ಬೆಂಗಳೂರು ಏನಪ್ಪಾ ಅಂತಂದ್ ಹೇಳಿದ್ರೆ ನಂದ್ ಅಂತಂದ್ ಹೇಳ್ಬೋದು. ಇದು ನನ್ನ ಊರು ಬೆಂಗಳೂರು ಅಂತಂದ್ ಹೇಳ್ಬೋದು, ಅಥವಾ ನಿಮ್ ಊರ್ ಬೆಂಗಳೂರು ಅಂತಂದ್ ಹೇಳ್ಬೋದು. ಸೊ ಯಾವ್ದಾದ್ರೂ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ವಸ್ತುವನ್ನ ತಗೊಂಡ್ರಿ ಅಂತಂದ್ ಹೇಳಿದ್ರೆ, ಸೊ ಅದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಅಧಿಕಾರ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪೆನ್ ಐತೆ, ಇದು ನನ್ ಪೆನ್ ಇದು, ಅದೊಂದು ಅಧಿಕಾರ. ಸೊ ಅದಾದ ನಂತರ ಟಿ ಶರ್ಟ್ ಐತೆ, ಅದ್ ನನ್ ಟಿ ಶರ್ಟ್, ಅಧಿಕಾರ ಐತೆ ಅಲ್ಲೂ ಕೂಡ. ಹಂಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದಾದ್ರೂ ನೌನ್ಸ್ ಗಳನ್ನ ತಗೊಳ್ರಿ, ಯಾವ್ದಾದ್ರೂ ನಾಮಪದಗಳನ್ನ ತಗೊಳ್ರಿ, ಸೊ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಅದು ಅಧಿಕಾರವನ್ನ ಹೊಂದಿರಬಹುದು. ಯಾವ್ದಾದ್ರು, ಈಗ ಫಾರ್ ಎಕ್ಸಾಂಪಲ್ ಪೆನ್ ತಗೊಳ್ರಿ, ಇದ್ ನನ್ ಪೆನ್, ಅಧಿಕಾರವನ್ನ ಹೊಂದೈತೆ. ಸೊ ಊರು ತಗೊಳ್ರಿ, ಯಾವ್ದಾದ್ರು ಒಂದು ಊರು, ಸೊ ಅದ್ ನನ್ನ ಊರು ಅಂತಂದ್ ಹೇಳ್ಬೋದು, ಅದು ಅಧಿಕಾರ ಅಂತಂದ್ ಹೇಳ್ಬೋದು. ಅಂದ್ರೆ ಪೊಸೆಷನ್ ಮಾಡ್ತಾ ಐತೆ, ಅಧಿಕಾರ ಅಂತಂದ್ ಹೇಳ್ತೀವಿ. ಸೊ ಅದೇ ಅಡ್ಜೆಕ್ಟಿವ್ ಅಂತ ಬಂತು ಅಂತಂದ್ ಹೇಳಿದ್ರೆ ಅದು ಯಾವುದೇ ರೀತಿಯ ಅಧಿಕಾರವನ್ನ ಹೊಂದಿರಂಗಿಲ್ಲ. ಜಸ್ಟ್ ಅದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರುತ್ತ. ಎಸ್, ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ವೈಟ್ ಅಂತ ತಗೊಳ್ರಿ, ವೈಟ್. ಸೊ ವೈಟ್ ಅನ್ನೋದೇನದು, ಬಿಳಿ. ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಇನ್ಫಾರ್ಮೇಶನ್. ಸೊ ವೈಟ್ ಬೋರ್ಡ್ ಅಂತಂದ್ ಹೇಳ್ತೀವಿ. ಏನಪ್ಪಾ ಅಂತಂದ್ ಹೇಳಿದ್ರೆ ವೈಟ್ ಬೋರ್ಡ್. ಬೋರ್ಡ್ ಅನ್ನೋದು ಏನಾಗುತ್ತೆ, ಇಲ್ಲಿ ನೌನ್ ಆಗುತ್ತೆ. ಸೊ ವೈಟ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ನೌನ್ ನ ಬಿಟ್ಬಿಡ್ರಿ, ಈ ನೌನ್ ಬಿಟ್ಬಿಡ್ರಿ, ವೈಟ್ ಅನ್ನ ಯೂಸ್ ಮಾಡ್ಬೇಕು ಇವಾಗ. ಮೈ ವೈಟ್ ಏನು, ಮೈ ವೈಟ್ ಅಂತಂದ್ ಹೇಳಿದ್ರೆ ನನ್ನ ಬಿಳಿ ಏನು. ಸೊ ಫಾರ್ ಎಕ್ಸಾಂಪಲ್ ಬೇರೆ ಏನಾದ್ರು ತಗೊಳ್ರಿ, ಬ್ಲೂ ಅಂತ ತಗೊಳ್ರಿ, ಬ್ಲೂ. ಸೊ ನೀಲಿ, ಮೈ ಬ್ಲೂ ಏನಿದು, ಮೈ ಬ್ಲೂ. ಸೊ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ನಾವು ಜಸ್ಟ್ ಏನಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್ ಅಷ್ಟೇ ಯೂಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಅದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಂಗಿಲ್ಲ. ಕಂಪ್ಲೀಟ್ ಆಗಿ ಏನಂತಂದ್ ಹೇಳಿದ್ರೆ ಸೆಂಟೆನ್ಸ್ ಫಾರ್ಮೇಶನ್ ಆಗಿ ಒಂಥರ ಏನಂತಂದ್ ಹೇಳಿದ್ರೆ ಅರ್ಧಂಬರ್ಧ, ಅರ್ಧ 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 ಇನ್ಫಾರ್ಮೇಶನ್ ಕೊಟ್ಟಂಗಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ವೈಟ್ ಬೋರ್ಡ್ ಅಂತಂದೈತೆ. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್. ಬಿಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಹಲಗೆ ಅಂತನೋ ಅಥವಾ ಬೋರ್ಡ್ ಅಂತಂದ್ ಹೇಳ್ತೀವಿ. ಸೊ ವೈಟ್ ಪೆನ್ ಅಂತಂದ್ ಹೇಳ್ತೀವಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಐತೆ, ವೈಟ್ ಪೆನ್, ಬಿಳಿ ಪೆನ್ನು. ಬಟ್ ಆದ್ರೆ ಅದೇ ನೋಡ್ರಿ ಮೈ ವೈಟ್ ಅಂತಂದ್ ಹೇಳಿದ್ರೆ ಏನಿದು, ಮೈ ವೈಟ್ ಅನ್ನೋದು ಏನಿದು, ಮೈ ನನ್ನ ಬಿಳಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗ್ಲಿಲ್ಲ. ಸೊ ಇಲ್ಲಿ ಪೆನ್ ಅನ್ನೋದೇನಾಗತ್ತ, ನೌನ್ ಆಗತ್ತ, ವೈಟ್ ಅನ್ನೋದು ಅಡ್ಜೆಕ್ಟಿವ್ ಆಗತ್ತ. ಸೇಮ್ ಅದೇ ತರ ಇಲ್ಲಿ ನೋಡ್ರಿ ಮೈ ಬ್ಲೂ ಮಾರ್ಕರ್ ಅಂತಂದ್ ಹೇಳ್ತೀನಿ. ಇವಾಗ ಮೈ ಬ್ಲೂ ಮಾರ್ಕರ್ ಅಂತಂದ್ ಹೇಳ್ತೀವಿ. ಮಾರ್ಕರ್ ಅನ್ನೋದೇನಾಗತ್ತ, ನೌನ್ ಆಗತ್ತ. ಬ್ಲೂ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಅಡ್ಜೆಕ್ಟಿವ್. ಯಾಕ, ಇದೇನ್ ಮಾಡ್ತಾ ಐತಪ್ಪ ಅಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ. ಇಲ್ಲಿ ನೋಡ್ರಿ ಮೈ ಮಾರ್ಕರ್ ಅಂದ್ರೂ ಕೂಡ ಓಕೆ, ನನ್ ಮಾರ್ಕರ್, ಮೈ ಮಾರ್ಕರ್ ಅಂತಂದ್ ಹೇಳಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್. ಸೊ ಅಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಅಧಿಕಾರ ತೋರಿಸ್ತಾ ಐತೆ, ಪೊಸೆಷನ್ ಆಗುತ್ತೆ, ಅಧಿಕಾರ. ಸೊ ಅಂದ್ರೆ ಯಾವ್ದ್ರ ಮೇಲೆ ಅಧಿಕಾರ ಇರುತ್ತ ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ನೌನ್ ಅಂತ ಕರಿತೀವಿ. ಸೊ ಯಾವ್ದು ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಐತೆ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ, ಅದನ್ನ ನಾವೇನಪ್ಪಾ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್ ಅಂತಂದ್ ಹೇಳಿ ಹೇಳ್ತೀವಿ. ಸೇಮ್ ಅದೇ ತರ ನೋಡ್ರಿ, ನಾನು ಅವಾಗ್ಲೇ ಹೇಳ್ದನಲ್ಲ, ಇವಾಗ ಹಾನೆಸ್ಟಿ ಆಮೇಲೆ ಹಾನೆಸ್ಟ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಮೈ ಹಾನೆಸ್ಟಿ, ನನ್ನ ಪ್ರಾಮಾಣಿಕತೆ, ಯಾ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಮೈ ಹಾನೆಸ್ಟಿ. ಮೈ ಹಾನೆಸ್ಟ್ ಅಂತಂದ್ ಹೇಳಿದ್ರೆ ನನ್ನ ಪ್ರಾಮಾಣಿಕ ಏನಿದು, ಕಂಪ್ಲೀಟ್ ಆಗ್ಲಿಲ್ಲ. ಮೈ ಹಾನೆಸ್ಟಿ ಅಂದ ತಕ್ಷಣ ಇಲ್ಲಿ ಏನಂತಂದ್ ಹೇಳಿದ್ರೆ ಮೈ ಅಂತಂದ್ ಅಷ್ಟೇ ಯೂಸ್ ಮಾಡ್ರಿ. ಮೈ ಹಾನೆಸ್ಟ್ ಅಂತಂದ್ ಹೇಳಿದ್ರೆ ನನ್ನ ಪ್ರಾಮಾಣಿಕತೆ, ಅದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡುತ್ತೆ. ಬಟ್ ಆದ್ರೆ ಮೈ ಹಾನೆಸ್ಟ್ ಅಂತಂದ್ ಹೇಳಿದ್ರೆ
ಏನು ಕೊಡಂಗಿಲ್ಲ. ನನ್ನ ಪ್ರಾಮಾಣಿಕ ಏನು ಮುಂದೆ ಏನಾದ್ರು ಬೇಕಲ್ಲ, ಅರ್ಧ ಅರ್ಧ ಆಗ್ತಾ ಇತ್ತು, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಮೈ ಹಾನೆಸ್ಟ್ ಬ್ರದರ್ ಅಂತಂದ್ ಹೇಳ್ಬೋದು, ಮೈ ಹಾನೆಸ್ಟ್ ಬ್ರದರ್. ಸೊ ಅವಾಗ ಏನಪ್ಪಾ ಅಂತಂದ್ ಹೇಳಿದ್ರ, ಈ ಬ್ರದರ್ ಬಗ್ಗೆ ಏನಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತ, ಅವನೊಬ್ಬ ಪ್ರಾಮಾಣಿಕವಾಗಿದ್ದಾನ, ಅವನೊಬ್ಬ ಪ್ರಾಮಾಣಿಕ. ಮೈ ಬ್ರದರ್ ಇಸ್ ಹಾನೆಸ್ಟ್. ಸೊ ಅಥವಾ ಮೈ ಹಾನೆಸ್ಟ್ ಬ್ರದರ್ ಅಂತಂದ್ ಹೇಳ್ತೀವಲ್ಲ. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇತ್ತ. ಇಲ್ಲಿ ಏನಂತಂದ್ ಹೇಳಿದ್ರೆ ಹಾನೆಸ್ಟ್ ಅನ್ನೋದು ಅಡ್ಜೆಕ್ಟಿವ್ ಆಗತ್ತ. ಹಾನೆಸ್ಟಿ ಪ್ರಾಮಾಣಿಕತೆ, ಮೈ ಹಾನೆಸ್ಟಿ. ಸೊ ಅದು ಅಧಿಕಾರ, ನನ್ನ ಅಧಿಕಾರ ಅದು, ಮೈ ಹಾನೆಸ್ಟ್, ನಾನು ಪ್ರಾಮಾಣಿಕವಾಗಿರ್ಬೇಕು, ಪ್ರಾಮಾಣಿಕತೆ ಅನ್ನೋದು. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಪೊಸೆಷನ್ ಅನ್ನ ಹೇಳುತ್ತಾ. ಹಾನೆಸ್ಟಿ ಅನ್ನೋದು ಏನಾಗತ್ತಂದ್ರೆ ನೌನ್ ಅಂತಂದಾಗತ್ತ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಸಿಂಪಲ್ ಆಗಿ ಪ್ರೊನೌನ್ ಮತ್ತು ಅಡ್ಜೆಕ್ಟಿವ್ ಬಗ್ಗೆ ಒಂದು ಬೇಸಿಕ್ ಥಿಂಗ್ಸ್ ಗಳು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಂತಂದ ಹೇಳಿದ್ರೆ ಇನ್ನೂ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ನಮ್ಗೆ ಏನಂತಂದ ಹೇಳಿದ್ರೆ ನೋಡಿದ ತಕ್ಷಣ ಸೊ ಯಾವ್ದು ನೌನು, ಯಾವ್ದು ಪ್ರೊನೌನು, ಯಾವ್ದು ಅಡ್ಜೆಕ್ಟಿವ್, ಯಾವ್ದು ವರ್ಬು, ಯಾವ್ದು ಎಡ್ವರ್ಬು ಅಂತಂದ ಹೇಳಿ ಗೊತ್ತಾಗ್ಬೇಕು. ಕ್ಲಾಸಸ್ ಗಳನ್ನ ಕಂಟಿನ್ಯೂಸ್ ಆಗಿ ಕೇಳ್ರಿ. ಈಗ ನಾನು ಸಡನ್ ಆಗಿ ಬಂದ್ಬಿಟ್ಟು ಯಾವ್ದೋ ಒಂದು ವರ್ಡ್ ಅನ್ನ ತಗೊಂಡ್ಬಿಟ್ಟು ಸೊ ಇದಕ್ಕೊಂದು ಏನೋ ಒಂದು ಹೆಸರು ಇಟ್ಬಿಡ್ತೀನಿ, ಈಸ್ ಅಂತಂದ್ ಹೇಳ್ತೀನಿ. ಇದೊಂದೇನೋ ಏನೋ ಒಂದು ಹೆಸರು ಹೇಳ್ಬಿಡ್ತೀನಿ, ಆಮ್ ಅಂತಂದ್ ಹೇಳ್ತೀನಿ, ಏನೋ ಒಂದು ಹೆಸರು ಹೇಳ್ಬಿಡ್ತೀನಿ. ಅಥವಾ ಏನೋ ಒಂದೇನಪ್ಪಾ ಅಂತ ಸೆಂಟೆನ್ಸ್ ಕೊಟ್ಬಿಟ್ಟು ಇದು ಈ ತರ ಆಗತ್ತಾ, ಇದ್ರಲ್ಲಿ ಇದು ಮಿಸ್ಟೇಕ್ ಇದೆ ಅಂತಂದ್ ಹೇಳಿದ್ರೆ ಯಾರಿಗೂ ಗೊತ್ತಾಗಂಗಿಲ್ಲ, ಯಾರಿಗೂ ಗೊತ್ತಾಗಂಗಿಲ್ಲ. ಸೊ ಅವಾಗ ಏನಂತಂದ್ ಹೇಳಿದ್ರೆ ನಾನು ಹೇಳ್ತೀನಿ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಯೂಸ್ ಮಾಡ್ಬೇಕಿತ್ತು, ಬಟ್ ಆದ್ರೆ ಇಲ್ಲಿ ಅಡ್ಜೆಕ್ಟಿವ್ ಯೂಸ್ ಮಾಡಿದಾರೆ, ಅದಕ್ಕೆ ಇದು ಸೆಂಟೆನ್ಸ್ ರಾಂಗ್ ಐತೆ ಅಂತಂದ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಒಂದ್ಸರಿ ಏನಂತಂದ್ ಹೇಳಿದ್ರೆ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸರಿ ನೋಡ್ರಿ. ಯಾಕಂತಂದ್ ಹೇಳಿದ್ರೆ ಇಂಗ್ಲಿಷ್ ಒಂಥರ ಏನಂತಂದ್ ಹೇಳಿದ್ರೆ ಮಂಕಿ ಲ್ಯಾಂಗ್ವೇಜ್ ಅಂತಂದ್ ಹೇಳ್ತೀವಿ. ಆ ಕಲಿತಾ ಹೋದಷ್ಟೇನಂತಂದ್ ಹೇಳಿದ್ರೆ ಬರ್ತಾ ಹೋಗುತ್ತಾ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.